ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ 340ನೇ ಆರಾಧನಾ ಮಹೋತ್ಸವದ ಉತ್ತರಾರಾಧನೆ ವಿಜೃಂಭಣೆಯಿಂದ ನಡೆಯಿತು. ರಾಯರ ಸನ್ನಿಧಾನದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಮೂಲರಾಮನಿಗೆ ಪೂಜೆ, ರಾಯರಿಗೆ ಮಹಾಮಂಗಳಾರತಿ ಕೂಡ ಜರುಗಿತು. ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಂಗೀತ ಪ್ರಿಯ ಶ್ರೀ ರಾಘವೇಂದ್ರ ಪಂಕಜ ಭವನಿಗೆ ಕಿಂಕರ ನೀನೈ ಶಂಕುಕರ್ಣನೇ ಶ್ರೀ ರಾಘವೇಂದ್ರ. ಮಂತ್ರಾಲಯದ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಉತ್ತರಾರಾಧನೆ ವಿಜೃಂಭಣೆಯಿಂದ ಜರುಗಿತು. ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಪ್ರಯಾಣದ ಅಡ್ಡಿ ಆತಂಕಗಳನ್ನ ಮೆಟ್ಟಿ ನಿಂತ ಭಕ್ತ ಸಮೂಹ ನಿರೀಕ್ಷೆಗೂ ಮೀರಿ ಆಗಮಿಸಿದ್ದರಿಂದ ಮಹಾರಥೋತ್ಸವ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ವೈಭವದ ಬಲ ಕಂಡಿತು. ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನಗೈದ ಆಸ್ತಿಕರು ಗ್ರಾಮ ದೇವತೆ ಮಾಂಚಾಲಮ್ಮನ ದರ್ಶನದ ಬಳಿಕ ಸರತಿ ಸಾಲಿನಲ್ಲಿ ನಿಂತು ರಾಘಪ್ಪನ ದರ್ಶನ ಪಡೆದರು. ಮುಂಜಾನೆಯಿಂದಲೇ ಸುಪ್ರಭಾತ, ಪ್ರಹ್ಲಾದರಾಜರ ಪಾದಪೂಜಾ ಸೇವೆ, ಕ್ಷೀರ ಮತ್ತು ಪಂಚಾಮೃತ ಅಭಿಷೇಕ ಜರುಗಿತು. ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ, ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ. ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ, ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ. ಉತ್ಸವರಾಯರು ಇವತ್ತು ವಿದ್ಯಾಪೀಠಕ್ಕೆ ವಿಶೇಷವಾಗಿ ಹೋಗಿ ಅಲ್ಲಿ ಸ್ವಸ್ತಿವಾಸವನ್ನು ಮುಗಿಸ್ಕೊಂಡು ವಾಪಸ್ ಬಂದ ನಂತರದಲ್ಲಿ ಸ್ವಾಮಿಗಳು ಎಲ್ಲ ಬೃಂದಾವನಗಳಿಗೆ ಓಕುಳಿ ಅಂದರೆ ಒಂದು ಶುಭದ ಸಂಕೇತ. ಅದು ಉತ್ತರಾರಾಧನೆಯ ಒಂದು ದೊಡ್ಡ ಯಜ್ಞ. ಇದೊಂದು ಯಜ್ಞದ ಅಂತಿಮ ದಿವಸದಲ್ಲಿ ಭಗವನ್ ಮೂರ್ತಿಗಳಿಗೆ ಬೃಂದಾವನಗಳಿಗೆ ಒಂದು ಓಕುಳಿಯನ್ನು ಹಾಕಿ ಒಂದು ಸಂತೋಷ ಸಂಭ್ರಮಿಸುವಂಥ ದಿವಸ. ತದನಂತರದಲ್ಲಿ ಉತ್ಸವರಾಯರನ್ನು ದೊಡ್ಡ ತೇರಿನಲ್ಲಿ ಕೂಡಿಸಿ ಇವತ್ತು ರಾಜಬೀದಿಯಲ್ಲಿ ಮೆರವಣಿಗೆ ಆಗಿದೆ. 12 ಗಂಟೆಗೆ ಮಹಾರಥೋತ್ಸವಕ್ಕೆ ವಿಶೇಷ ಪೂಜೆ ನೆರವೇರಿಸಿದ ಪೀಠಾಧಿಪತಿಗಳು ಆಶೀರ್ವಚನ ನೀಡಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಮಹಾರಥ ಮಂತ್ರಾಲಯದ ರಾಜಮಾರ್ಗದಲ್ಲಿ ಸಂಚರಿಸಿತು. ಇಲ್ಲೆಂದು ಸಾಕ್ಷಾತ್ ಗುರುರಾಜರು ಸುಕ್ಷೇತ್ರ ಮಂತ್ರಾಲಯದಲ್ಲಿ ತಾವೇ ಸ್ವತಃ ಬೃಂದಾವನ ಪ್ರವೇಶ ಮಾಡಿ ಅಲ್ಲಿ ಯೋಗ ಮುದ್ರೆಯಲ್ಲಿ ಕುಳಿತಿದ್ದಾರೆ ವಿನಃ ಅವರ ಬೃಂದಾವನವನ್ನು ಉಳಿದಂತೆ ದೇಹ ಇಟ್ಟು ಬೃಂದಾವನ ಮಾಡಿಲ್ಲ. ಇನ್ನೂ ಸಾಕ್ಷಾತ್ತಾಗಿ ಇದ್ದಾರೆ. ಮಂತ್ರಾಲಯದಲ್ಲಿ ಬೃಂದಾವನದಲ್ಲಿ ಅಧುನಾ ಇದ್ದಾರೆ. ನಮ್ಮನ್ನು ನಿಮ್ಮನ್ನು ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇದೇ ವೇಳೆ ಮೂಲ ರಾಮನಿಗೆ ಪೂಜೆ, ರಾಯರಿಗೆ ಮಹಾಮಂಗಳಾರತಿ ಕೂಡ ಜರುಗಿತು. ರಘುವಂಶ ದೀಪ ಶ್ರೀ ರಾಮಚಂದ್ರ ಯದುಕುಲ ತಿಲಕ ಕೃಷ್ಣ ಮುಕುಂದ. ರಘುವಂಶ ದೀಪ ಶ್ರೀ ರಾಮಚಂದ್ರ. ಸಂಭ್ರಮದ ಮಹಾರಥೋತ್ಸವಕ್ಕೆ ಮಂತ್ರಾಲಯದ ಸುತ್ತಮುತ್ತಲಿರೋ 100 ಗ್ರಾಮಸ್ಥರು ಸೇರಿದಂತೆ ಲಕ್ಷಾಂತರ ರಾಯರ ಭಕ್ತರು ಸಾಕ್ಷಿಯಾದರು. ರಾಯರ ಆಚಾರ ವಿಚಾರಗಳನ್ನ ಜಗತ್ತಿಗೆ ಹರಡಿ ಭಕ್ತರನ್ನ ಮಂತ್ರಾಲಯದತ್ತ ಸೆಳೆಯುವಲ್ಲಿ ಶ್ರೀಮಠದ ಪ್ರಯತ್ನ ಗಮನಾರ್ಹ. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ಇವತ್ತು ನಡೆದ ಸುದ್ದಿಗಳನ್ನು ನೀವೆಲ್ಲ ನೋಡ್ತಾ ಇದ್ರಿ. ಈ ಸುದ್ದಿಗಳಿಗೆ ನಿಮ್ಮದೇ ಆದ ಒಂದಷ್ಟು ಕಮೆಂಟ್ಸ್ಗಳು ಇದ್ದೇ ಇರ್ತವೆ. ಆ ಕಾಮೆಂಟ್ಗಳು ಎಷ್ಟು ಪಂಚಿಂಗ್ ಆಗಿರ್ತವೆ ಅಂದರೆ ನೋಡ್ತಾ ನೋಡ್ತಾನೆ ನಗು ಉಕ್ಕಿ ಬರುತ್ತೆ. ನೀವು ಆ ಪಂಚಿಂಗ್ ಲೈನ್ಗಳನ್ನು ನೋಡ್ತಾ ಇರಿ. ಇದು ಇವತ್ತಿನ ಲೋಕಲ್ ಎಕ್ಸ್ಪ್ರೆಸ್. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ದೇವೇಗೌಡರ ಸಹವಾಸ ಸಾಕಾಗಿದೆ. ಬಚ್ಚೇಗೌಡ ಬಚ್ಚ ಇರುವಾಗಿನಿಂದ ಬೆಳೆಸಿದವರನ್ನೇ ಬೈಯೋದು ಸರಿಯಾ ಅಂದ್ರಂತೆ ಕುಮಾರಣ್ಣ. ಹಜಾರೆ ಹೋರಾಟಕ್ಕೆ ಗೌರವ ಸಿಗುತ್ತಿಲ್ಲ, ಧರ್ಮೇಂದ್ರ ಪ್ರಧಾನ್. ಇದು ಕೇಂದ್ರ ಸರ್ಕಾರದ ಮೇಲಿನ ಟೀಕೆನೋ ಸ್ವಪಕ್ಷದ ಭ್ರಷ್ಟರ ಮೇಲಿನ ಅಸಮಾಧಾನವೋ? ರಾಜ್ಯದ ಜನರಿಗೆ ಪಂಚ ಹಕ್ಕು, ವಿ ಸದಾನಂದಗೌಡ. ಪಂಚೆ ಹಕ್ಕು ಅಂತ ಓದಿಕೊಂಡರಂತೆ ಸಿದ್ದರಾಮಯ್ಯ, ದೇವೇಗೌಡ. ಸೋಮಣ್ಣಗೆ ಸಚಿವ ಸ್ಥಾನ, ಆನಂದ ಅಸ್ನೋಟಿಕರ್ ಅಸಮಾಧಾನ.
ಆನಂದದಿಂದ ಇರಪ್ಪ ಅಂತ ಮಂತ್ರಿ ಮಾಡಿದ್ರೆ ಬೇರೆಯವ್ರ ಕಡೆ ನೋಡ್ಕೊಂಡು ದುಃಖ ಪಡ್ತೀನಿ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಡಿಸಿಎಂ ಹುದ್ದೆ ಇನ್ನೂ ಅಂತಿಮ ನಿರ್ಧಾರವಾಗಿಲ್ಲ. ಶೆಟ್ಟರ್ ಅವರು ಕೊಡಲ್ಲ, ಇವರು ಬಿಡಲ್ಲ. ಗ್ರಹಚಾರ ಕೆಟ್ಟರೆ ಏನೂ ಮಾಡಕ್ಕಾಗಲ್ಲ. BSY ಗ್ರಹಚಾರ ಕೆಟ್ಟ ಮೇಲೆ ಬುದ್ಧಿ ಬಂತು. ಭ್ರಷ್ಟಾಚಾರಕ್ಕೆ ಉಪವಾಸ ಮದ್ದಲ್ಲ. ಪ್ರಧಾನಿ ಭ್ರಷ್ಟಾಚಾರವೆಂಬ ರೋಗಕ್ಕೆ ಬೊಂಬಾಟ್ ಭೋಜನವಂತೂ ಕಾರಣ.